ಬೆಂಗಳೂರು ದಕ್ಷಿಣ, ನಂತರ ಬೆಳಗಾವಿ, ನಂತರ ಧಾರವಾಡ, ನಂತರ ಮೈಸೂರು, ಬಾಗಲಕೋಟೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಈ ಹಿಂದೆ ರಾಮನಗರ ಅಂತ ಹೆಸರು, ಹಾರೋಹಳ್ಳಿ ಹೊಸ ತಾಲೂಕು, ಹಾರೋಹಳ್ಳಿ ತಾಲೂಕಿಗೆ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಕಾಗವಾಡ ಹೊಸ ತಾಲೂಕು, ಕಾಗವಾಡಕ್ಕೂ ಕೂಡ ಪ್ರಜಾಸೌಧವನ್ನ ಮಂಜೂರಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡಬೇಕು. ಧಾರವಾಡ, ಮೈಸೂರು, ಬಾಗಲಕೋಟೆ, ಗದಗ, ಹಾವೇರಿ, ವಿಜಯಪುರ. ಧಾರವಾಡದಲ್ಲಿ ಅಣ್ಣಾವರ ಹೊಸ ತಾಲೂಕು, ಅಣ್ಣಾವರಕ್ಕೆ ನಾವು ಬೆಂಗಳೂರು ದಕ್ಷಿಣ, ನಂತರ ಬೆಳಗಾವಿ, ನಂತರ ಧಾರವಾಡ, ನಂತರ ಮೈಸೂರು, ಬಾಗಲಕೋಟೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಈ ಹಿಂದೆ ರಾಮನಗರ ಅಂತ ಹೆಸರು, ಹಾರೋಹಳ್ಳಿ ಹೊಸ ತಾಲೂಕು, ಹಾರೋಹಳ್ಳಿ ತಾಲೂಕಿಗೆ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಕಾಗವಾಡ ಹೊಸ ತಾಲೂಕು, ಕಾಗವಾಡಕ್ಕೂ ಕೂಡ ಪ್ರಜಾಸೌಧವನ್ನ ಮಂಜೂರಿಸಿದ್ದೇವೆ. ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡಬೇಕು. ಧಾರವಾಡ, ಮೈಸೂರು, ಬಾಗಲಕೋಟೆ, ಗದಗ, ಹಾವೇರಿ, ವಿಜಯಪುರ. ಧಾರವಾಡದಲ್ಲಿ ಅಣ್ಣಾವರ ಹೊಸ ತಾಲೂಕು, ಅಣ್ಣಾವರಕ್ಕೆ ನಾವು